ಕೋಪ ಬಂದಾಗ ನಮಗೆ ಇಷ್ಟವಾಗಿರೋ ಸಾಂಗ್ನ ಗುನುಗ್ತಾ ಇದ್ರೆ ನಮ್ಮ ಕೋಪ ಆದಷ್ಟು ಬೇಗ ಕಡಿಮೆ ಆಗುತ್ತಂತೆ. ಮಧುರ ಪಿಸು ಮಾತಿಗೆ ಈಗ ಹಾಡು ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ನಿಮ್ಮ ಅಂಗಡಿಗೆ ಹೋಗಿ ಬಿಸ್ನೆಸ್ ಮಾಡಿ. ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು, ಎಲ್ಲಿಂದ ಬಂದೆ ಹೇಳು ಜಾಣೆ, ನಿನ್ನಂತ ಚೆಲುವೆ ಎಲ್ಲೂ ಕಾಣೆ. ಥ್ಯಾಂಕ್ಸ್ ರೀ. ಇಲ್ಲಿಂದ ಮೆಜೆಸ್ಟಿಕ್ ಹೆಂಗ್ ಹೋಗೋದು? ಸೀದಾ ಹೋಗು, ಕಮಾನ್ ಕಮಾನ್ ಸೀದಾ ಹೋಗು, ರೈಟ್ ಟು ತಕಂಡ್ ಲೆಫ್ಟ್ ಹೋಗು, ಸೀದಾ ಹೋಗು, ರೈಟ್ ಟು ತಕಂಡ್ ಲೆಫ್ಟ್ ಹೋಗು, ಸೀದಾ ಹೋಗು. ಸೀದಾ ಸಾದಾ ಅಡ್ರೆಸ್ ಹೇಳಿ ಇಷ್ಟ ಆದ್ರಿ, ಸೀದಾ ಸಾದಾ ಅಡ್ರೆಸ್ ಹೇಳಿ ಇಷ್ಟ ಆದ್ರಿ. ವಂದನೆ ವಂದನೆ ಪ್ರೀತಿಯ ವಂದನೆ. ಒಂಟೈತೆ ನೋಡೋ ಗೆಳೆಯ ನನ್ನ ಪ್ರೀತಿ ಪಾರಿವಾಳ. ಬಾವು ನಾ ಇಲ್ಲೇ ಅವನಿ. ಹಲೋ ಅತ್ಯವ, ನಿಮ್ ತಂಗಿ ಮಗ ರಾಜೇಶನ್ ಲಗ್ನ ನಿಶ್ಚಯ ಆಗದ. ಓ ಹೆಣ್ಣಟ್ಟಿಯವರು ಬೆಂಗಳೂರಿನಾಗೆ ಅವ್ರ ಒತ್ತಾರೆ, ಅವ್ರು ನಮ್ಮ ಮಟ್ಟಿಗೆ ಬಂದಾರ. ಅದು ನಮ್ಮ ಬಾವನ್ ನೋಡಕ್ಕೆ. ಬರ್ಲಿ ಬುಡಿ ಅತ್ಯವ, ಅವ್ರು ಕಾಪಿ ನಾಷ್ಟ ಕೊಟ್ಟು ಚಂದಾಗಿ ನೋಡ್ಕೋತೀನಿ. ಬಂದವ್ರಿಗೆಲ್ಲ ಉಣ್ಣಕ್ ತಿನ್ನಕ್ ಕೊಡ್ತಾ ಇದ್ರೆ ನಿಮ್ಮಪ್ಪ ಸೆಂಚುರಿ ಕೊಡ್ತಂದ ಅಕ್ಕಿನ. ಬಾವ ಎಂತ ಮಾತು ಅಂತ ಆಡಿರಿ. ಅತ್ಯವ ಫೋನ್ ಮಾಡಿದ್ರು, ನಿಮ್ಮ ಚಿಕ್ಕವನ ಮಗ ರಾಜೇಶನ್ಗೆ ಲಗ್ನ ನಿಶ್ಚಯ ಆಗದಂತೆ. ಹುಡುಗಿ ಅಟ್ಟಿಯವರು ಬೆಂಗಳೂರಿನಾಗೆ ಅವ್ರಂತೆ. ಅವ್ರು ಒತ್ತಾರೆ ನಿಮ್ಮನ್ನ ನೋಡಕ್ ಬರ್ತಾರಂತೆ. ಹಂಗಂದ್ಯಾ? ಬರ್ಲಿ ಬಿಡು. ನೀವ್ ಯಾವಾಗ ಲಗ್ನ ಆದಿರಿ? ಏನ್ ನಿನ್ ಪ್ರಾಬ್ಲಮ್ಮು? ನಿಮ್ಮ ಅಕ್ಕನ ಆಗಿಲ್ವಾ? ಕೇಳಿದ ಅದ ಅಲ್ಲ, ನೀವ್ ಯಾವಾಗ ನನ್ನ ಲಗ್ನ ಆದಿರಿ ಅಂತ. ಹಿಂಗೆ ನಿಂತ್ಕೊಂಡ್ ಮಾತಾಡ್ತಾ ಇದ್ರೆ ತಗದು ಬುಡ ಪೋರ್ಸ್ಕೊಂಡ್ ನಿಂತಾಗದಲ್ಲೇ ಧೂಳ ಬಿಡ್ಬೇಕು. ಕನಸೋ ಇದು ನನಸೋ ಇದು. ನಮಸ್ಕಾರ ರೀ. ನಮಸ್ಕಾರ. ನಾನು ಇಲ್ಲೋನಿ, ನೀವು ಅತ್ತಗೆ ನೋಡ್ತಾ ಇದ್ದೀರಿ? ನಾನು ನಿನ್ನ ನೋಡ್ಕೊಂಡು ಹೇಳಕತ್ತಂತ ತಂಗಿ. ನಾ ಸಣ್ಣವಿರ್ಬೇಕಾದ್ರ ನಮ್ಮ ಸರ್ ಕಪಾಳ ಕುಡಿಯೋದು ಮಿಸ್ ಆಗಿ ಕಣ್ಣಿಗೆ ಹೊಡೆದು ಬಿಟ್ರು. ಅವಾಗಿಂದ ಕಣ್ಣು ಹಿಂಗಾಗೈತಿ. ತಪ್ಪಾಯ್ತು, ಸರಿ ಮಾಡ್ಕೊಳ್ಳಿ. ಸರಿ ಮಾಡ್ಕೊಳಕ್ ಆಗಂಗಿಲ್ಲ ಅಂತ ಡಾಕ್ಟ್ರ ಹೇಳ್ಯಾರ. ನಾ ಇವಳಿಗೆ ಹಂಗಲ್ಲ, ನಾ ಇವಳಿಗೆ ತಪ್ಪಾಯ್ತು ಅಂತ. ಓ ಸಾರಿ ಕೇಳಕತ್ತೀರೇನ? ಹೇಳಿದ್ರಿ ಜಾಡ. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಬೋರೇಗೌಡ, ಈಕಿ ನನ್ನ ಮುದ್ದಿನ ತಂಗಿ ಶಾಂತಲಕ್ಷ್ಮಿ ಅಂತ. ಈಕಿಗೆ ಮದುವೆ ಮಾಡ್ಬೇಕಂತಂದು ಬಾಳ ಕಡೆಗೆ ಗಂಡು ಹುಡುಕಾಡಕತ್ತಿದ್ದೆ, ಎಲ್ಲೂ ಸಿಕ್ಕಿರ್ಲಿಲ್ಲ. ಆದ್ರೆ ಇಲ್ಲಿ ಸಿಕ್ಕತಿ. ಓ ನೀವ್ ಹೆಣ್ಣಿನ ಕಡೆಯವ್ರ? ಹೌದು, ನಾವು ಹೆಣ್ಣಿನ ಕಡೆಯವ್ರ. ಬನ್ನಿ ಬನ್ನಿ ಕೂತ್ಕೊಂಡು ಮಾತಾಡುವು. ಬನ್ನಿ ಬನ್ನಿ. ನಡೀರಿ ನಡೀರಿ. ಏನ್ ತಗೊಂತೀರಿ? ನಿಮ್ಮ ಅಣ್ಣನ್ ತಗೊಂತೀವ್ರಿ. ತಗೊಳ್ಳಿ ತಗೊಳ್ಳಿ. ನಿಮ್ಮಂತ ಹುಡ್ಗಿನ್ ಪಡಿಯಕ್ಕೆ ನಮ್ಮ ಅಣ್ಣ ಪುಣ್ಯ ಮಾಡೋನೆ. ನೀವು ಸ್ಯಾನಿ ಸುಂದರವಾಗಿದ್ದೀರಿ. ಹಾ, ಚಂದ ಕಾಣಿಸಲ್ಲ ಅಂತೇಳಿ ಸಣ್ಣ ವಯಸ್ಸಿನಾಗಿಂದ ಇಲ್ಲಿವರೆಗೂ ಹಾಲಿಗೆ ಕೇಸರಿ ಹಾಕಿ ಕುಡಿಸ್ಕೊಂತ ಬಂದಾನೆ. ಈಗ ನೀವು ಏನಾರ ನಮ್ಮ ತಂಗಿ ಚಂದಿಲ್ಲ ಅಂದ್ರೆ ಕೇಸರಿ ರೊಕ್ಕ ಎಲ್ಲ ನೀವ ಕೊಡ್ಬೇಕಾಗತ್ತೆ. ಇಲ್ಲ ಇಲ್ಲ, ಇವ್ರು ಸ್ಯಾನಿ ಪಸಂದಾಗವ್ರೆ ಅನ್ನಿ. ನಿಮ್ಮ ಹೆಸ್ರೇನಾ? ನಾಗಲ್ಲ ಹೇಳಿಲ್ಲನ್ರಿ ನಿಮ್ಗ. ಯಾಕೆ ಇನ್ನೊಂದ್ಕಿತ ಹೇಳಲ್ವಾ? ನನ್ನ ಹೆಸರು ಶಾಂತಲಕ್ಷ್ಮಿ ರೀ. ನಿಮ್ಮ ಅಣ್ಣ ಸ್ಯಾನೆ ದೊಡ್ಡ ತಪ್ಪು ಮಾಡೋರೆ ಅನ್ನಿ. ಇದಕ್ರಿ ನನ್ನ ತಂಗಿಯಾಗಿ ಪಡೆದಿದ್ದಕ್ಕೇನ್ರಿ? ಇಲ್ಲ ಇಲ್ಲ, ನಿಮ್ಮ ಹೆಸರು ಶಾಂತಲಕ್ಷ್ಮಿ ಅಂತ ಇಡೋಬೋದ್ರು ರೂಪಲಕ್ಷ್ಮಿ ಅಂತ ಇಡ್ಬೇಕಿತ್ತು. ನೀವೇನ್ ಓದಿದಿರಿ? ಈಕಿ ಓದಿದ್ದಕ್ಕಿಂತ ಹೆಚ್ಚಾಗಿ ಓದಿಸಿದ್ದ ಜಾಸ್ತಿ ರೀ. ಹಂಗಾದ್ರೆ ಇವ್ ಟೀಚರಾ? ಒಂಥರ ಹಂಗ. ಹಂಗಾರೆ ಇವ್ ಟೀಚರ್ ಅಲ್ವಾ? ಏ ಟೀಚರ್ ಟೀಚರ. ನಿಮ್ ಗಟ್ಟಿ ಕೆಮ್ಮೆಲ್ಲ ಮಾಡಕ್ ಬಂದದ? ಈಕಿ ಮನೆ ಕೆಲಸ ಎಲ್ಲ ಮಾಡಂಗಿಲ್ಲ, ಮಾಡಿಸ್ಕೊಂತಾಳ. ಏನಂದ್ರಿ? ಅಂದ್ರ ಮನೆ ಕೆಲಸ ಎಲ್ಲ ಈಕಿನ ಮುಂದೆ ನಿಂತು ಮಾಡ್ತಾಳ ಅಂದೆ. ನಿಮ್ಗೆ ಹುಡ್ಗ ಇಷ್ಟ ಆದ್ನಾ? ಏ ನನಗ ಹುಡುಗರ ಬಗ್ಗೆ ಅಷ್ಟೊಂದು ಇಷ್ಟ ಇಲ್ಲ ಬಿಡ್ರಿ. ಕೇಳಿದ್ ನಿಮ್ಗಲ್ಲ ಅವ್ರಿಗೆ. ಈಕಿಗೆ ನಿಮ್ಮ ಮಣ್ಣು ನೋಡಿ ಎಷ್ಟು ಇಷ್ಟ ಆತಂದ್ರ ನೋಡಿದ ಗುಡ್ಲೆ ನಾವು ಒಪ್ಕೊಂಡ ಬಿಟ್ಲು. ಮದುವೆ ಆದ್ರ ನಿಮ್ಮ ಮಣ್ಣಿನ ಮದುವೆ ಆಗೋದು, ಇಲ್ಲ ಅಂದ್ರ ವಿಷ ಕುಡಿದು ಸತ್ತು ಹೋಕನಂತ ಹಠ ಹಿಡ್ಕೊಂಡು ಕುಂತ್ಕೊಂಡಾಳ. ಬೇಡ ಬೇಡ, ವಿಷ ಕುಡಿಯೋದೇನ್ ಬೇಡ. ನಿಮ್ ಹುಡ್ಗಿ ನಮಗ್ ಇಷ್ಟ ಆಗವಳೆ. ಭಾಳ ಸಂತೋಷ. ನಾವೇನು ಬರ್ತೇವಿ, ನಿಶ್ಚಿತಾರ್ಥ ದಿನ ಸಿಗನಂತ್ರಿ. ಶಾಂತು, ಕಾಲಿಗೆ ಬಿದ್ದ ಆಶೀರ್ವಾದ ತಗೊಂಡ್ಬಿಡವ. ಬೇಡ ಬೇಡ, ಕಾಫಿ ತಿಂಡಿ ಏನು ಕುಡಿದೇ ಹೋಯ್ತಾ ಇದೀರಿ? ಕಾಫಿ ತಿಂಡಿ ಏನು ಬೇಡ್ರಿ, ಅವಾಗ ಅವಾಗ ಬರ್ತಿರ್ತಾವಲ್ಲ ಮತ್ತೆ ಕುಡಿತೇವಂತ. ನಾವೇನು ಬರ್ತೇವಿ. ಹೋಗಿ ಬನ್ರಿ. ಟಾಟಾ ಟಾಟಾ. ತಂಗ್ಯವ್ವ ತಂಗ್ಯವ್ವ. ಓ
ಬನ್ನಿ ಬನ್ನಿ ಯಾನ ಏಳ್ದಕ್ಕೆ ಬಂದ್ಬಿಟ್ಟಿದ್ದೀರಲ್ಲ. ಶುಭ ಸುದ್ದಿ ಮಾತಾಡಕ್ ಬಂದೇವಿ, ಅದಕ್ಕ ಕುಂತ್ಕೊಂಡು ಮಾತಾಡೋಣ. ಹೇಳ್ತೀರಲ್ಲ, ಬನ್ನಿ ಕೂತ್ಕೊಳ್ಳಿ. ನಡೀರಿ 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 ನಡೀರಿ. ಕ್ಷಮಿಸ್ಬೇಕು, ಫೋನ್ ಮಾಡೇನು ಹೇಳೋಣ ಅಂತ ಅನ್ಕೊಂಡ್ವಿ, ಆದ್ರೆ ನೀವು ಫೋನ್ ನಂಬರ್ ಕೊಟ್ಟಿರ್ಲಿಲ್ಲ, ಅದಕ್ಕೆ ಫೋನ್ ಮಾಡಕ್ ಆಗ್ಲಿಲ್ಲ. ಈಗ ನಾವು ಬಂದ ವಿಷಯ ಏನಪ್ಪಾ ಅಂದ್ರ ನಿಶ್ಚಿತಾರ್ಥ ಮುಗಿಸ್ಕೊಂಡು ಹೋಗಾಕ ಬಂದವಿ. ಏನು ನಿಶ್ಚಿತಾರ್ಥನ? ಅದಕ್ ಮದ್ವೆ ಗಂಡಿರ್ಬೇಕಲ್ವಾ? ಮದ್ವೆ ಗಂಡಿ ಎಲ್ಲಿ? ಬಾರೋ ಇವ್ರ ಮದುವೆ ಗಂಡು. ಯಾನು ಇವ್ರ? ಇವ್ರು ನನ್ನ ಇಷ್ಟಪಟ್ಟಾರ, ನಾನು ಇವ್ರನ್ನ ಇಷ್ಟಪಟ್ಟೀನಿ. ಎಂತ ಮಾತು ಅಂತ ಆಡಿ ತಂಗ್ಯವ. ಅಣ್ಣ ನೋಡಿವ್ರು ನನ್ನ ತಂಗಿ ಅಂತ ಕರೆಯಕತ್ತಾರ. ಮಾವ ಅಕಿನಾಕ ತಂಗಿ ಅಂತ ಕರಿತೀವಿ. ಇನ್ನ ನೋವು ಅನ್ಲ್ಯಾ? ನಿಮ್ಮ ತಂಗಿ ಇಲ್ಲೇ ಇರ್ಬೇಕಾದ್ರೆ ಅಕಿನಾಕ ತಂಗಿ ಅಂತೀವೋ ನೀನ? ಎಂತ ಮಾತು ಅಂತ ಆಡಿಯ? ನಾನು ಅವ್ರ ತಂಗಿ ಅಲ್ಲ, ಅವ್ರ ಎಂಡ್ರು. ಅಂದ್ರೆ ಅವ್ರ ಎಂಡ್ರು ತಂಗಿ ಅಂತ ಹೇಳ್ದೆ. ಇವ್ರೇನ್ರು ನನ್ನ ತಂಗಿ, ನನ್ನ ತಂಗಿ ಇವ್ರೇನ್ರು. ಏ ಸ್ವಾಮಿ, ನಿಮ್ಗೇನಾದ್ರು ತಲೆಗಿಲ್ ಕೆಟ್ಟೋಗಿದ್ದೆ ಹೆಂಗ್ಯ? ಹೊಟ್ಟಿಯಿಂದ ಬಂದಿರ ಇಲ್ಲ ನೆಟ್ಟು ಹುಚ್ಚಾಸ್ಪತ್ರೆಯಿಂದ ಬಂದ್ರಿ? ನೀವು ನನ್ನ ತಪ್ಪು ತಿಳ್ಕೊಂಡ್ರಿ. ನಾ ಹುಚ್ಚ ಆಸ್ಪತ್ರೆಯಿಂದ ಬಂದಿಲ್ಲ, ಜೈಲಿಂದ ಬಂದನಿ. ಅದೇನಾತಪ್ಪ ಅಂದ್ರ ನನ್ನ ತಂಗಿ ಒಂದು ಹುಡುಗನ ಲವ್ ಮಾಡಿದ್ಲು. ಅವ ಈಕಿನ ಮದುವೆ ಆಗಾಕ ಒಲ್ಲೆಂದ, ಅದಕ್ಕೆ ನಾ ಅವನ ತಲೆನ ಕತ್ತರಿಸ್ಬಿಟ್ಟೆ. ತಂಗಿ ಕೈ ತೋರಿಸುವ. ಅಣ್ಣ ಇವ್ರೇನಾದ್ರೂ ನನ್ನ ಲಗ್ನ ಮಾಡ್ಕೊಳಕ್ ಒಪ್ಲಿಲ್ಲ ಅಂದ್ರ ನಾನು ಇನ್ನೊಂದ್ಸಲ ನನ್ನ ಕೈನಾರ ಕತ್ತರಿಸ್ಕೊತೀನಿ. ತಂಗ್ಯವ್ವ, ನೀ ಕೈನಾರ ಕತ್ತರಿಸಿದ್ರ ನಾನು ಮಾವಾರ ತಲೆನ ಕಟ್ ಮಾಡ್ತಾನೆ. ಸ್ವಲ್ಪ ಸಮಾಧಾನದಿಂದ ಇರ. ರೀ ಸ್ವಾಮಿಗಳೇ, ನಿಮ್ಮ ತಂಗಿ ಬಗ್ಗೆ ನನಗೆ ಆ ಥರ ಯಾವ ಭಾವನೆನೂ ಇಲ್ಲ. ನಾವಂತರ ಶ್ರೀರಾಮಂತರ. ನನ್ನ ಹೆಸರೇ ಶ್ರೀರಾಮಚಂದ್ರ ಗೌಡ. ಶ್ರೀಕೃಷ್ಣ ಅಂತ ಬದಲಾಯಿಸ್ಬಿಡೋಣ. ಮಾವ, ನನ್ನ ತಂಗಿ ಕೂಟ ಡುಯೆಟ್ ಹಾಡಿ ಆಕಿ ತಲೆ ಕೆಡಿಸಿ ಈಗ ನಾ ಶ್ರೀರಾಮ ಚಂದ್ರ ಗೌಡ ಅದು ಇದು ಅಂತ ಹೇಳಕ್ ಬರಬೇಡ. ನನಗೆ ಸಿಟ್ಟು ಬರ್ಸಕ್ ಹೋಗ್ಬೇಡ. ಕುತ್ತಿಗೆ ನೆಟ್ಟಗಾತ, ನಿನ್ನ ಕುತ್ತಿಗಿರಂಗಿಲ್ಲ. ಬಾವು, ಇವ್ರ ಜೊತೆಗೆ ನೀವ್ ಹಂಗೆಲ್ಲ ಆಡಿರಾ? ಪಾರು, ನಾ ಏನು ಇವ್ರ ಜೊತೆ ಡ್ಯೂಯೇಟ್ ಆಡಕ್ ಹೋಗಿಲ್ಲ. ಇವರು ಮೆಜೆಸ್ಟಿಕ್ ಹೆಂಗ್ ಹೋಗೋದು ಅಂತ ಅಡ್ರೆಸ್ ಕೇಳ್ಕೊಂಬಂದ್ರ ಆಡ್ ಹೇಳ್ಕೊಂಡು ಅಡ್ರೆಸ್ ಹೋಗ್ಬಿಟ್ಟು ಅಷ್ಟೇ. ಹಾಡು ಹೇಳ್ಕೊಂತ ಅಡ್ರೆಸ್ ಹೇಳ್ತಾರನ ಮಾವ. ಅಣ್ಣವ್ರೆ, ಅದ್ಯಾನು ಅಂದ್ರೆ ನಾವೆಲ್ಲರೂ ಸೇರಿ ಸಂಗೀತ ಅಭಿಯಾನ ಶುರು ಮಾಡಿವಿ. ಇವನ ಅಷ್ಟ ಸಂಗೀತ ಅಭಿಯಾನ ಮಾಡ್ಕೊಂತ ನನ್ನ ತಂಗಿ ಮನಸ್ಸಿನಾಗ ಪ್ರೀತಿ ಹುಡ್ಸ್ಯಾನ. 1.80 ಲಕ್ಷ ಖರ್ಚಾಗ್ಲಿ, TDS ಕಟ್ಟಾಗ 30 ರೂಪಾಯಿ ಉಳಿಲಿ. ಇವ ನಮ್ಮ ತಂಗಿ ಮದುವೆ ಆಗಬೇಕ. ಉಣ್ಣಿಲ್ಲ ತಿನ್ನಿಲ್ಲ, ಅದೇನೋ ಬಂದು ತಲೆಗೆ ಬಡದಂಗಾಯ್ತಲ್ಲಪ್ಪ. ಏ ಸ್ವಾಮಿಗಳೇ, ನನಗೀಗ ಆಗಲೇ ಮದುವೆ ಆಗದೆ. ನನ್ನ ಹೆಂಡ್ರು ಮರಿಗೌಡನ್ನ ಎರಕ್ಕ ಊರಿಗೆ ಹೋಗಳೆ ಅಂಥದ್ರಲ್ಲಿ ಇನ್ನೊಂದು ಮದುವೆ ಹೆಂಗಾಗ್ಲಿ? ನಿಮ್ಮ ಹೆಂಡತಿಗೆ ಡೈವರ್ಸ್ ಕೊಟ್ಟು ನನ್ನ ತಂಗಿನ ಮದುವೆ ಆಗ್ರಿ. ಒಂದು ನಿಮಿಷ ಮಾವರ, ಹಿಡ್ಕೊರಿ ಇದನ್ನ. ಲಗ್ನದ ಸಿದ್ಧತೆ ಎಲ್ಲ ಮಾಡ್ಕೊರಿ. ತಂಗ್ಯಾವ, ನಡಿ ಹೋಗೋಣ. ಮಧುರ ಅವ್ರೆ, ಕುಶಲವೇ ಕ್ಷೇಮವೇ ಸೌಖ್ಯವೇ? ಮಧುರ ಅವ್ರ, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಹಾಡು ಮಾತ್ರ ಹೇಳ್ಬೇಡಿ. ನೀವು ಕೊಟ್ಟ ಹಾಡಿನ ಐಡಿಯಾದಿಂದ ನನ್ನ ಬಾಳೆ ಹಾಳಾಗ್ಬಿಟ್ಟದ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಜಾನಿ, ಗೌಡ್ರ ಯಾಕೋ ಬೇಜಾರಲ್ಲಿದ್ದಾರೆ, ಸ್ವಲ್ಪ ಸುಮ್ನಿರಿ. ಗೌಡ್ರ ಏನಾಯ್ತು? ಅವರೇ ಹೇಳಿದ್ರಲ್ಲಮ್ಮ ಬಾಳ್ ಹಾಳಾಗೋಗಿದೆ ಅಂತ. ಹಾಳಾಗೋಗ್ಲಿ ಬಿಡು. ಓ ಅಣ್ಣಪ್ಪನವ್ರಿ, ಗ್ಯಾಸ್ ಬಸ್ಟಾಗಿ ಸುಟ್ಟೋಗಿರೋ ಘಟಕ ಮುಲಾಮ್ ಹಚ್ಚಿಲ್ಲ ಅಂದ್ರೂ ಪರವಾಗಿಲ್ಲ. ಸೀಮೆಣ್ಣ ಸುರಿದು ಬೆಂಕಿ ಕಟ್ಟಿಗಿರೋ ಮಾತಾಡಬೇಡಿ. ಗೌಡ್ರ ಏನಾಯ್ತು? ಮಧುರ ಅವ್ರೆ, ನನ್ನ ಪಾಡು ನಾನು ಹಾಡು ಹೇಳ್ಕೊಂಡು ನಿಂತಿದ್ನ, ಯಾವುದೋ ಒಂದು ಹೆಣ್ಣು ಬಂದು ಅಡ್ರೆಸ್ ಕೇಳ್ದ. ನಾನು ಹಾಡು ಹೇಳ್ಕೊಂಡೆ ಅಡ್ರೆಸ್ ಹೇಳ್ದು. ಅವಳು ಹಾಡು ಆಡ್ಕೊಂಡೆ ಅಡ್ರೆಸ್ ಕೇಳ್ಕೊಂಡು ಹೊಂಟೋದ. ಆದರೆ ಈಗ ಅವ್ರ ಅಣ್ಣ ಬಂದು, ನೀನು ನನ್ನ ತಂಗಿ ಜೊತೆಗೆ ಡ್ಯೂಯೇಟ್ ಆಡಿದೆ, ಅವಳಿಗೆ ನೀನು ಇಷ್ಟ ಆಗ್ಬಿಟ್ಟಿದೆ, ಮದುವೆ ಮಾಡ್ಕೊಂತ ಕೂತಾನೆ. ಮದ್ವೆ ತಾನೇ ಆಗ್ಬಿಡೋದಲ್ವಾ ಗೌಡ್ರೆ? ಜಾನಿ, ಬಿ ಕ್ವೈಟ್. ಗೌಡ್ರೆ, ನಿಮ್ಗೆ ಆಲ್ರೆಡಿ ಮದ್ವೆ ಆಗಿದೆ ಅಂತ ಹೇಳ್ಬೇಕಿತ್ತು. ಹೇಳ್ದಿ ಮಧುರ ಅವ್ರೆ, ನಿನ್ನ ಹೆಂಡ್ರಿಗೆ ಡೈವರ್ಸ್ ಕೊಟ್ಬಿಡು, ನನ್ನ ತಂಗಿನ ಮದುವೆ ಮಾಡ್ಕೊಂತಾನೆ. ಅವಳು ನೋಡಿದ್ರೆ, ನೀವು ನನ್ನ ಮದುವೆ ಆಗಲಿಲ್ಲ ಅಂದರೆ ನನ್ನ ಕೈನ ಕತ್ತರಿಸ್ಕೊಂಡ್ಬಿಡ್ತೀನಿ ಅಂತಾಳೆ. ಅದಕ್ಕೆ ಅವ್ರ ಅಣ್ಣ, ನನ್ನ ತಂಗಿ ಕೈ ಕತ್ತರಿಸ್ಕೊಂಡ್ಬಿಟ್ರೆ ನಾನು ನಿನ್ನ ಕತ್ತನೆ ಕತ್ತರಿಸ್ಬಿಡ್ತೀನಿ ಅಂತಾನೆ. ಕತ್ತಾನೆ ಹೋದ್ರೆ ಹೋಯ್ತದ ಬಿಡಿ ಗೌಡ್ರೆ. ಅಣ್ಣಪ್ಪನವ್ರಿ, ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡಬೇಡಿ.
ಆಟಗುಳಿ ಆಡೋದು ಬಿಟ್ಬಿಟ್ಟು ನನ್ನ ಕಷ್ಟನ ಒಸಿ ಅರ್ಥ ಮಾಡ್ಕೊಳ್ಳಿ. ಗೌಡ್ರೆ ಅವ್ರು ನಿಮ್ಮನ್ನ ಹೆದರ್ಸಕ್ಕೆ ಏನೇನೋ ಹೇಳಿದಾರಷ್ಟೇ, ಅಷ್ಟಕ್ಕೆಲ್ಲ ನೀವ್ ಯಾಕೆ ಹೆದರ್ಕೋತೀರಾ? ಅವ್ರೇನಾದ್ರು ನೆಕ್ಸ್ಟ್ ಟೈಮ್ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ, ಆಗ ಅವರೇ ಸುಮ್ಮನಾಗ್ತಾರೆ. ಮಧುರ ಅವ್ರೆ, ಅವನ್ನ ನೋಡಕ್ಕ ಸಡ್ಡು ಸರ ಮನ್ಸ ಅಂತಲ್ಲ, ಜೈಲಿಂದ ಬೇರೆ ಬಂದಿನಿ ಅಂತ ಹೇಳ್ತಾನೆ. ಹೆದರ್ಸ್ಬೇಕು ಅಂತ ಏನೇನೋ ಹೇಳ್ತಾರೆ, ನೀವ್ ಹೆದರ್ಕೋಬೇಡಿ. ಒಡಿ ಮಗ ಬಿಡಬೇಡ ಅವನ್ನ. ಜಾನಿ ಅವ್ರ ಮೊದ್ಲೇ ಹೆದರ್ಕೊಂಡಿದ್ರೆ ಸ್ವಲ್ಪ ಸುಮ್ನಿರಿ. ಮುದು ನಾನು ಹೆದರ್ಸ್ತಾ ಇಲ್ಲ, ಗೌಡ್ರಿಗೆ ಧೈರ್ಯ ತುಂಬ್ತಾ ಇದೀನಿ ಅಲ್ವಾ ಗೌಡ್ರೆ? ಶ್ರೀರಾಮ್ಪುರ ಗಲ್ಲಿ ಸುತ್ತ ಮುಟ್ಟಕ್ ಬಂದ್ರೆ ಮಚ್ಚೆ ಎತ್ತು ಬಿಡಬೇಡ ಅವನ್ನ. ಈ ಭೂಮಿ ಮ್ಯಾಗೆ ಹುಟ್ಟಿದ ಮ್ಯಾಲೆ ಸಾವೇ ಕಣೋ, ಈ ಕೈಗೆ ಮಚ್ಚು ಸಿಕ್ಕಿದ ಮ್ಯಾಲೆ ಬದುಕು ಕಣೋ. ನಾನೊಂದು ಬಾವು ಬಾವು ಯಾಕೆ ಹಿಂಗ್ ಗರ ಬಡ್ದವ್ರಂಗ್ ಕೂತಿದ್ದೀರಿ? ಪಾರು ಹೊಸಿ ಹೊತ್ತು ಮನಿ ಕಳವಂತ ಮನಿಗಿದ್ನ ಭಯಂಕರವಾದ ಕನ್ಸು ಬಿದ್ದು ಬಿಡ್ತು. ಆ ಕನ್ಸಲ್ಲಿ ನಾಗವಲ್ಲಿ ಬಂದಿದ್ಲ? ನಾಗವಲ್ಲಿ ಬಂದಿಲ್ಲ, ಒಂದು ಭಯಂಕರವಾದ ಹೆಂಗ್ಸು. ಅದೇ ನಮ್ಮ ಮಟ್ಟಿಗೆ ಅಣ್ಣ ತಂಗಿ ಬಂದಿದ್ರಲ್ಲ, ಆ ಹೆಣ್ ಜೊತೆಗ ನನ್ನ ಮದುವೆ ಆಗಿ ಫಸ್ಟ್ ನೈಟು. ನಿನ್ನ ಕನ್ಸಲ್ಲಿ ಮನ್ಸಲ್ಲಿ ನನ್ನ ಬಿಟ್ಟು ಬೇರೆ ಯಾ ಹೆಣ್ಣು ಬರ್ಬಾರ್. ನಾನು ಇಲ್ಲಿ ಸೀರಿಯಸ್ ಆಗಿ ಮಾತಾಡ್ತಾವನಿ, ನೀನು ಆಟಗುಳಿ ಮಾಡಿಯಾ? ನಾನು ಸೀರಿಯಸ್ ಆಗ್ಯವನಿ. ನೀವೇನೋ ನನ್ನ ಲಗ್ನ ಆಗಿಲ್ಲ ಅಂದ್ರೆ ನನ್ನ ಕೈಗೆ ಇಟ್ಕೊಂಡ್ಬಿಡ್ತೀನಿ. ಹಿಂಗೆ ಆಡ್ತಾರು, ನಾನೇ ನಿನ್ನ ಕತ್ರ ಸಾಕ್ಬಿಡ್ತೀನಿ. ನಮಸ್ಕಾರ ಮಾವ. ಯಾವನೇ ನಿನ್ ಮಾವಾಗ ಇವಂದ್ರೆ ಚಂದಾಗಿರಲ್ಲ ನೋಡು. ಸಿಟ್ಟಿಗೆ ಹೇಳ್ಬೇಡ ಮಾವ, ಮದ್ವಿ ಹುಡುಗರ ತಗೊಂಬಂದಾನೆ. ಯೋ ನಮ್ ಬಾವ ಯಾವ ಮದ್ವೆ ಗಿದ್ವೆ ಆಗಲ್ಲ ಬಿಡು ಗಾಡಿಯ. ನೋಡವಾ, ನಮ್ಮ ಲಾಯರ್ ಸಾಹೇಬ್ರು ಪೇಪರ್ ಕೊಟ್ಟು ಕಳ್ಸ್ಯಾರ. ಪೇಪರ? ಯಾವ ಪೇಪರ? ಅದು ಡೈವರ್ಸ್ ಪೇಪರ್. ನೀವು ಸೈನ್ ಮಾಡಿ ಕೊಟ್ರಲ್ಲ, ಉಳ್ದಿದ್ನ ನಮ್ಮ ಅಣ್ಣ ನೋಡ್ಕತಾನ. ನಿನಗೆ ತಲೆಕೆಟ್ಟೋಗಿದ್ದ? ನಾನು ನಿನ್ನ ಮದುವೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಮಾವ, ಸಣ್ಣ ಹುಡುಗರ ಗತೆ ಈಗ ಹಠ ಮಾಡಕ್ ಹೋಗ್ಬೇಡ, ಸುಮ್ಮನ ಸೈ ಮಾಡ. ಈಗ ಹೊಡೆದಾಡಕ್ಕೆಲ್ಲ ಟೈಮ್ ಇಲ್ಲೋ ನಿನ್ನ. ಏನ್ ಎದುರಿಸ್ತಾ ಇದೆಯ? ನಾನು ನಿನ್ನ ಬೆದರಿಕೆಗೆಲ್ಲ ಎದುರವನಲ್ಲ, ಹೋಯ್ತಾರು. ಅಣ್ಣ ನನ್ ಕೈನಾರ ಕತ್ತರಿಸ್ಕೊತೀನಿ. ನಾ ಇವನ ಕುತ್ತಿಗೆನ ಕಟ್ ಮಾಡಿಬಿಡ್ತಾನೆ. ಮಾವ, ಯಾಕ ಸಿಟ್ಟು ಜಾಸ್ತಿ ಆಗೈತಿ? ಹಸಿ ಮೆಣಸಿನ್ಕಾಯಿ ತಿಂದಿ ಅಂತ ಕಾಣಿಸ್ತೈತಿ. ಸ್ವಲ್ಪ ಮಜ್ಜಿಗೆ ಕುಡಿದು ಕೋಲ್ಡ್ ಆಗ ನಾವು ಆಮೇಲೆ ಬರ್ತೇವೆ. ನೆನ್ಪಿಟ್ಕೊಳ್ರಲ್ಲ, ನಾನ್ ಕೈನಾರ ಕತ್ತರಿಸ್ಕೊತೀನಿ. ಮಾತೆತ್ತರ ಜುಟ್ಟಾಡ್ಸ್ಬಿಟ್ಟು ಕೈ ಕತ್ತರಿಸ್ಕೊತೀನಿ ಅಂತ ಎದುರಿಸ್ತಾಳಲ್ಲಪ್ಪ. ಯಾರು ಮಾಡೋದು? ಕಾದಿರುವೆ ನಿನಗಾಗಿ. ಮಾಲಶ್ರೀ, ಹಾಡಿಂದ್ರೆ ಎಲ್ಲ ಹಾಳಾಗಿದ್ದು, ಹೋಗ್ ಒಳಕ. ಕೋಪ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾ ಯಾರು ಹೇಳಿದ್ದು? ಆಕಾಶದಾಗಿ ಯಾರೋ ಮಾಯಗಾರನು. ರವಿಚಂದ್ರ. ಮಧುರ ಅವ್ರ ಕುತ್ಕೊಳ್ಳಿ ಗೌಡ್ರೆ. ಜಾನಿ ಗೌಡ್ರು ಬಂದಿದ್ದಾರೆ, ಪಾಯಸ ಕೊಡಿ. ನೋ ಮಧು, ಗೌಡ್ರಿಗೆ ಪೈಸೆ ಕೊಡೋದು ಬೇಡ, ಅವ್ರಿಗೆ ಶುಗರ್ ಇದೆ. ಅಣ್ಣಪ್ಪನವ್ರಿ, ನನಗೆ ಶುಗರು ಇಲ್ಲ, BP-ನೂ ಇಲ್ಲ. ಇಲ್ದೇ ಇರೋದ್ನಲ್ಲೇ ಹೇಳಿ ಕಾಯಿಲೆ ಬರ್ಸೋಕ್ ಪ್ರಯತ್ನ ಪಡಬೇಡಿ. ಯಾಕೆ ಗೌಡ್ರೆ ಸಪ್ಪಗಿದ್ದೀರಾ? ಪಾಯಸ ಕುಡೀರಿ. ಬೇಡ ಬುಡಿ ಮಧುರ ಅವ್ರೆ, ಈ ಪಾಯಸ ನೋಡ್ರಿ ನಾನು ತಿಥಿಗೆ ಮಾಡಿರೋ ಪಾಯಸ ತರ ಕಾಣಿಸ್ತಾ ಇದೆ. ಗೌಡ್ರೆ ಇದು ತಿಥಿ ಪಾಯಸ ಅಲ್ಲ, ಅತಿಥಿ ಪಾಯಸ. ನೀವು ನಮ್ಮನೆ ಅತಿಥಿ ಅಲ್ವಾ, ಅದಕ್ಕೆ ಪಾಯಸ ಕೊಡ್ತಿದ್ವಿ. ಮಧುರ ಅವ್ರೆ, ಪಾಯಸ ಕುಡಿದು ಸಂತೋಷವಾಗಿರಕ ಇವತ್ತು ನನಗೆ ಮೂಡಿಲ್ಲ. ಯಾಕೆ ಗೌಡ್ರೆ, ಏನಾಯ್ತು? ಅದೇ ಮಧುರ ಅವ್ರೆ, ಆ ರೌಡಿ ತಂಗಿ ಕರ್ಕೊಂಡು ಅಟ್ಟಿಗೆ ಬಂದಿದ್ದ. ನಾನು ಡೈವರ್ಸ್ ಪೇಪರ್ಗೆ ಸೈನ್ ಮಾಡಬೇಕು ಅಂತ ಪೇಪರ್ ಕೊಟ್ಟೋಗಾರೆ ನೋಡಿ. ಗೌಡ್ರೆ ಪಾಪ ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತ ಎಲ್ಲ ಅವನೇ ರೆಡಿ ಮಾಡ್ತಾ ಇದ್ದಾನೆ, ಮಾಡ್ಲಿ ಬಿಡಿ. ಅದೇ ನಿಮ್ಮ ಆಸ್ತಿ ಪತ್ರ ಅಲ್ವಲ್ಲ, ಡಿವೋರ್ಸ್ ಪೇಪರ್ ತಾನೆ, ಸೈನ್ ಹಾಕ್ಬಿಡಿ. ಜಾನಿ, ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ಎಲ್ಲ ವಿಷಯದಲ್ಲೂ ತಮಾಷೆ ಮಾಡಬೇಡಿ ಅಂತ. ಸ್ವಲ್ಪ ಸೀರಿಯಸ್ ಆಗಿರಿ. ಗೌಡ್ರೆ, ನೀವೇನು ಯೋಚನೆ ಮಾಡಬೇಡಿ, ನಾನು ಕಮಿಷನರ್ಗೆ ಫೋನ್ ಮಾಡ್ತೀನಿ. ಹಲೋ ಅಂಕಲ್, ನಮಸ್ತೆ. ವಿಷಯ ಏನು ಅಂದರೆ, ನಮ್ಮ ಎದುರುಗಡೆ ಮನೆ ಗೌಡ್ರಿದಾರಲ್ಲ, ಹಾಂ ಅದೇ ಪಟಾಪಟಿ ಚಡ್ಡಿ ಬನ್ಯನ್ ಮಾರೋ ಗೌಡ್ರು. ಒಬ್ಬ ರೌಡಿ ಬಂದು ಅವನ ತಂಗಿನ ಮದುವೆ ಆಗು ಅಂತ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಏನು ಅಂತ ಸ್ವಲ್ಪ ವಿಚಾರಿಸಿ ಅಂಕಲ್. ಓಕೆ ಅಂಕಲ್, ಥ್ಯಾಂಕ್ ಯು. ಗೌಡ್ರೆ, ನಿಮ್ಮ ಮುಂದೆನೆ ಕಮಿಷನರ್ ಅಂಕಲ್ಗೆ ಎಲ್ಲ ವಿಷಯ ಹೇಳಿದ್ದೀನಿ, ನೀವು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಥ್ಯಾಂಕ್ ಯು ಮಧುರ ಅವ್ರೆ, ನಾನು ಬರ್ತೀನಿ. ಬರಬೇಡಿ, ಹಂಗೆ ಹೋಗ್ಬಿಡಿ. ಮಧುರ ಅವ್ರು ಬೇಡ ಅನ್ನೋ ಗಂಟ ನಾ ಬರ್ತಾ ಇರ್ತೀನಿ. ಗೌಡ್ರೆ, ಯಾಕೆ ಹಾಗೆ ಹೋಗ್ತೀರಾ?
ನಿಮ್ಗೆ ಇಷ್ಟವಾಗಿರೋ ಹಾಡು ಹಾಡ್ಕೊಂಡು ಹೋಗಿ. ಆಗ ಟೆನ್ಷನ್ನು ಕಡಿಮೆ ಆಗುತ್ತೆ, ಖುಷಿ ಜಾಸ್ತಿ ಆಗುತ್ತೆ. ಅವ್ರು ಹಾಡ್ದಿದ್ರೆ ಏನಾಯ್ತು ಮಧು, ನಾನೇ ಹಾಡ್ತೀನಿ. ಸಂತೋಷ ಆಹಾ ಹೇ ಹೇ ಸಂಗೀತ ಓಹೋ ಓಹೋ ರಸಮಯ ಸಂತೋಷ ಸುಖಮಯ ಸಂಗೀತ ಹೊಸ ಹೊಸ ಭಾವ ತುಂಬಿ ನಸು ನಗೆ ಹುಮ್ಮು ಚುಮ್ಮಿ ಮೈ ದುಂಬಿದೆ. ನೋಡ್ರೆ ನಿಮ್ ಪರವಾಗಿ ನಾನು ಹಾಡಿದ್ದೀನಿ. ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ನಾನಿರುವುದೇ ನಿಮಗಾಗಿ, ನಾಡಿರುವುದೇ ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ. ನೋಡ್ರೆ ನೀವು ಇಲ್ಲಿ ಸಿಕ್ಕದ್ ಭಾರಿ ಒಳ್ಳೆ ಆಯ್ತು ಮಾರ್ರೆ. ನಾ ಇಲ್ಲಿ ಸಿಕ್ಕಿದ್ರೆ ನಿಮ್ಮ ಮಟ್ಟಿಲ್ಲಿ ಸಿಕ್ಬೇಕಿತ್ತಾ? ನಮ್ಮ ಮನೇಲಿ ಎಲ್ಲರೂ ಸಿಕ್ಕಿರೆ ಶೂಟ್ ಮಾಡ್ತಿದ್ದೆ. ಶೂಟ್ ಮಾಡೋ ವಿಷಯನ ಆಮೇಲೆ ಇಟ್ಕೊಳ್ಳಿ. ಮಧುರ್ ಅವರು ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅರೆಸ್ಟ್ ಮಾಡಿದ್ರ್ಯಾ? ನೋಡ್ರೆ ನೀವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡ್ಬೇಡಿ. ಡೈವರ್ಸ್ ಪೇಪರಿಗೆ ಸೈನ್ ಮಾಡಿ, ಪ್ರಾಬ್ಲಮ್ ಸಾಲ್ವ್. ಅನ್ಎಜುಕೇಟೆಡ್ ಥರ ಮಾತಾಡಬೇಡಿ. ನೀವೇನು ಇನ್ಸ್ಪೆಕ್ಟ್ರಾ ಇಲ್ಲ ಡೈವರ್ಸ್ ಕೊಡ್ಸೋ ದಳ್ಳಾಳಿನ? ಕಂಪ್ಲೇಂಟ್ ಕೊಟ್ಟಾಗ ನನಗೆ ಸಹಾಯ ಮಾಡೋದು ಬಿಟ್ಬಿಟ್ಟು ರೌಡಿಗೆ ಸಪೋರ್ಟ್ ಮಾಡ್ತಿದಾರಲ್ಲ, ಬಿಡ ಎಷ್ಟು ತಕೊಂಡ್ರಿ? ನೋಡ್ರೆ ನಾನು ಯಾವ ಬೀಡು ತಗೊಂಡಿಲ್ಲ ಮರ್ರೆ. ಬಜ್ರಂಗಿ ಇನ್ಸ್ಪೆಕ್ಟ್ರೆ, ನೀವು ಬಂದಿದ್ದು ಸಾನೆ ಒಳ್ಳೇದಾಯ್ತು ಕಂಬುಡಿ. ಯಾವನೊಬ್ಬ ರೌಡಿ ಅವ್ನ ತಂಗಿನ ನಮ್ಮ ಮಟ್ಟಿಗೆ ಕರ್ಕೊಂಬಂದು ಪುಟ್ಮಲ್ಲಿ ಅವ್ರಿಗೆ ಡೈವರ್ಸ್ ಕೊಟ್ಟು ಅವನ ತಂಗಿನ ಗೌಡ್ರ ಮದಿ ಆಯ್ಕಂದಲ್ಲಿ ಹೇಳ್ದ. ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ಪಾರು ಅವ್ರೆ, ಈ ವಿಷಯದ ಬಗ್ಗೆ ಸುಂದರಿ ಮೇಡಮ್ ಕಮಿಷನರಿಗೆ ಕಂಪ್ಲೇಂಟ್ ಕೊಟ್ಟದ್ದು ಆಯ್ತು, ಅವ್ರು ನಂಗೆ ಹೇಳಿಯೂ ಆಯ್ತು. ಒಳ್ಳೇದಾಯ್ತು ಕಂಬುಡಿ. ಪಾರು ಅವ್ರೆ, ನಿಮ್ಮ ಭಾವನ ಹಿಂದೆ ಆ ರೌಡಿ ಬಿದ್ದಿದ್ದಾನೆ. ಈಗ ನೀವು ಏನು ಮಾಡುವಿರಿ? ಈಗ ನೀವು ಏನು ಮಾಡುವಿರಿ? ನಾ ಏನು ಮಾಡಲ್ಲ, ಎಲ್ಲ ನೀವೇ ಮಾಡಬೇಕು. ಸಾಕು ನಿಲ್ಸಿ ನಿಮ್ಮ ಮರಿಕತೆನ. ನನ್ನ ಜೀವನ ಹಾಳಾಗೋಯ್ತಾ ಇದೆ, ನೀವಿಬ್ರು ಸೇರ್ಕೊಂಡು ಹಾಡು ಹೇಳ್ತಾ ಇದ್ದಾರ್ಯ. ಬೈ ಗೌಡ್ರೆ, ಎಂತಕ್ಕೆ ಸಿಟ್ ಮಾಡ್ಕಂತ್ರಿ? ಈಗ ನಿಮ್ಗಿಪ್ಪದು ಎರಡೇ ಆಪ್ಷನ್. ಯಾವ್ದಾ? ಡೈವರ್ಸ್ ಪೇಪರಿಗೆ ಸೈನ್ ಮಾಡೋದು, ಇನ್ನೊಂದು ನಾನೇ ಬಲವಂತವಾಗಿ ಸೈನ್ ಮಾಡಿಸೋದು. ಓ ಇನ್ಸ್ಪೆಕ್ಟ್ರೆ, ಎಂತ ಮಾತು ಅಂತ ಆಡಿರಿ. ಪಾರು, ಈ ಬಜರಂಗಿ ಇನ್ಸ್ಪೆಕ್ಟ್ರು ಆ ರೌಡಿ ತಾವ್ ಶಾನೆ ಬೀಡ ತಿಂತಾರೆ, ಅದಕ್ಕೆ ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾವ್ರೆ. ಬೈ ಗೌಡ್ರೆ, ನಾನು ಯಾವ ಬಿಡುವು ತಿನ್ಲಿಲ್ಲ ಮರ್ರೆ. ನಿಮ್ಮ ಈ ವಿಷಯ ತುಂಬಾ ಎತ್ತರದ ಮಟ್ಟಕ್ಕೆ ಹೋಯ್ತು. ಅಂದ್ರೆ ಆ ರೌಡಿ ಸಾಮಾನ್ಯದವ ಅಲ್ಲ, ಅವನು ಯಾವುದೋ ಮಂತ್ರಿ ಚೇಲ. ಆ ಮಂತ್ರಿ ನಮ್ಮ ಕಮಿಷನರಿಗೆ ಹೇಳಿ, ಕಮಿಷನರ್ ನಂಗೆ ಹೋಗ್ದು ನಾನೀಗ ನಿಮ್ಗೆ ಹೋಗಕ್ ಬಂದಿದೆ, ಅಂದ್ರೆ ಹೇಳಕ್ ಬಂದಿದೆ. ಇನ್ಸ್ಪೆಕ್ಟ್ರೆ, ಕಮಿಷನರ್ ಯಾನೆಗಳು ಕಳಿಸಿದಾರು? ಡೈವರ್ಸ್ ಪೇಪರಿಗೆ ಸೈನ್ ಮಾಡಿಸಿ ತಕಬಾ ಅಂದೇಳಿ ಹೇಳ್ರು. ನೀವೆಲ್ಲಾರು ಸೈನ್ ಮಾಡ್ಲಿಲ್ಲ ಅಂದ್ರೆ ಅವ್ರ ಕೆಲ್ಸಕ್ಕೆ ಕೂತ್ ಬತ್ತತ್, ಅವ್ರ ಕೆಲ್ಸಕ್ಕೆ ಕೂತ್ ಬಂದ್ರೆ ನಾನು ಕೂತ್ಗಿಗೆ ಬತ್ತತ್. ಅದಕ್ಕೆ ಬೇಗ ಬೇಗ ಡೈವರ್ಸ್ ಪೇಪರಿಗೆ ಸೈನ್ ಮಾಡಿ ಕೊಡಿನಿ ಮರ್ರೆ. ಓ ಇನ್ಸ್ಪೆಕ್ಟ್ರೆ, ನೀವು ಪೊಲೀಸ್ ಅಪಾಯಿಂಟ್ಮೆಂಟ್ ಅಲ್ಲಿ ಇಟ್ಕೊಂಡು ಒಬ್ಬ ರೌಡಿಗೆ ಎದುರ್ಕೋತೀನಿ ಅಂತ ಹೇಳ್ತೀರಲ್ಲ, ನೀವು ನಾಚಿಕೆ ಆಗ್ತಿಲ್ವಾ? ಅಯ್ಯೋ, ಇರೋ ಟೆನ್ಷನ್ ನಿನ್ನ ತಿದ್ದಕ್ ಆಗಲ್ಲ. ಅದು ಅಪಾರ್ಟ್ಮೆಂಟ್ ಅಲ್ಲ, ಡಿಪಾರ್ಟ್ಮೆಂಟು. ಓಯ್ ಪಾರು ಅವ್ರೆ, ನೀವಿಲ್ಲಿ ಹಿಡಿದ್ರಿ ಜಾಡ ಅಂದಲ್ಲಿ ನೆಗಾಡ್ತಾ ಇಕಣಿ. ಅಲ್ಲ ನಮ್ಮ ಜಾಡೇ ಅಲ್ಲಾಡ್ತಿತ್ತು. ಕಮಿಷನರ್ ಸಾಹೇಬ್ರೆ ಹೆದರ್ಕಂಡು ಸಾಯ್ತಿದ್ರು. ಅಂಥದ್ರಲ್ಲಿ ನಾನು ಯಾವ ಲೆಕ್ಕ? ಬಾಯ್ ಗೌಡ್ರೆ, ಹಿಂಗ್ ಹೋಯ್ ಹಾಂಗ್ ಬತ್ತೆ. ಅಷ್ಟ್ರೊಳಗೆ ಡೈವರ್ಸ್ ಪೇಪರಿಗೆ ಸೈನ್ ಮಾಡಿ ಕೊಡಿ, ಇಲ್ಲ ಅಂದ್ರೆ ರಾಜೀನಾಮೆಗೆ ನಾನೇ ಸೈನ್ ಮಾಡ್ತೆ. ನನಗನ್ಸಿ ಬಿಡ್ತ್ರ. ಮಧುರ ಅವ್ರ ಆರಾಮಾಗಿರಿ ನೀವ್ ಗೌಡ್ರೆ. ಈ ಲೈಫಲ್ಲೆಲ್ಲ ಮಾಮೂಲಿ. ಅಣ್ಣಪ್ಪನವ್ರಿ, ಎಮ್ಗ ಈ ಎಸ್ ಅಂಕ ಆದ್ರೆ ಕ್ವಾಣನ್ಗ ಮೇ ಎಸ್ ಅಂಕ ಅಂತೆ. ನನ್ನ ಟೆನ್ಷನ್ ನಾನಿದ್ರೆ ನೀವು ಆಟಗುಳಿ ಮಾಡ್ರಿ. ನೋಡ್ರಿ, ನಾನು ಆಟಗುಳಿ ಮಾಡ್ತಾ ಇಲ್ಲ, ನಿಮ್ ಟೆನ್ಷನ್ ಕಡಿಮೆ ಆಗ್ಲಿ ಅಂತ ಹಾಡು ಆಡ್ತಾ ಇದ್ದೀನಿ. ಗೌಡ್ರೆ, ಕಮಿಷನರ್ ಅಂಕಲ್ಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸಿದ್ದೀನಿ. ಅವ್ರು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ, ನೀವು ಆರಾಮಾಗಿರಿ. ಮಧುರ ಅವ್ರೆ, ಕಮಿಷನರ್ ಹೇಳಿದ್ರು ಅಂತ ಬಜರಂಗಿ ಇನ್ಸ್ಪೆಕ್ಟರ್ ಅಟ್ಟಿಗೆ ಬಂದಿದ್ರು. ನೋಡಿದ್ರಾ ಎಷ್ಟು ಬೇಗ ಆಕ್ಷನ್ ತಗೊಂಡಿದ್ದಾರೆ. ಇನ್ಸ್ಪೆಕ್ಟರ್ ಏನ್ ಹೇಳಿದ್ರು? ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿ ಅಂದ್ರು. ಸೈನ್ ಮಾಡಕ್ ಹೇಳಿದ್ರಾ? ಮಧುರ ಅವ್ರ ಕಣ್ಣೀರಧಾರೆ ಇದೇಕೆ ಗೌಡ್ರೆ, ಅಳೋದನ್ನ ನಿಲ್ಸಿ ವಿಷಯ ಏನು ಅಂತ ಹೇಳಿ. ಮಧುರ ಅವ್ರೆ, ಆ ರೌಡಿ ಯಾವುದೋ ಮಂತ್ರಿ ಚೇಳ ಅಂತೆ. ಅದಕ್ಕೆ ಆ ಮಂತ್ರಿಗಳ ಕಲಿ ಕಮಿಷನರ್ಗೆ ಫೋನ್ ಮಾಡಿಸ್ಬಿಟ್ಟು ಗೌಡ್ರು ಸೈನ್ ಹಾಕ್ಲಿಲ್ಲ ಅಂದರೆ ಬ್ಯಾಗ್ ಅನ್ನಿಸ್ತೀನಿ ಅಂತ ಎದುರಿಸ್ಬಿಟ್ರಂತೆ. ಅದಕ್ಕೆ ಆ ಕಮಿಷನರ್ ಎದುರ್ಕೊಂಡು ಬಜರಂಗಿ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ, ನೀವು ಗೌಡ್ರ ಕಲ್ ಸೈನ್ ಹಾಕ್ಸ್ನಿಲ್ಲ ಅಂದರೆ ನಿಮಗೆ ಬ್ಯಾಗ್ ಅನ್ನಿಸ್ಬಿಡ್ತೀನಿ ಅಂದ್ರಂತೆ. ಬಜರಂಗಿ ಇನ್ಸ್ಪೆಕ್ಟ್ರ್ ಎದುರ್ಕೊಂಡು, ನೀವು ಸೈನ್ ಹಾಕ್ಲಿಲ್ಲ ಅಂದರೆ ನಿಮಗೆ ಬ್ಯಾಗ್ ಅನ್ನಿಸ್ಬಿಡ್ತೀನಿ ಅಂತ ಅಂದ್ಬಿಟ್ರು. ಮಧುರ ಅವ್ರೆ, ಹೌದಾ?
ಅಧಿಕಾರದಲ್ಲಿ ಇರೋರೇ ಹೀಗ್ ಮಾಡಿದ್ರೆ ಇನ್ ನಮ್ಮಂತ ಸಾಮಾನ್ಯ ಜನರು ಏನ್ ಮಾಡ್ಬೇಕು? ಈಗ ಏನ್ ಮಾಡೋದು? ಗೌಡ್ರೆ ನೀವೊಂದ್ ಕೆಲ್ಸ ಮಾಡಿ. ನೀವು ಯಾರು ಹೇಳೋರು ಮಾಡ್ತೀನಿ. ಸತ್ತು ಬಿಡಿ. ಮಧುರ ಅವ್ರ ಮೊಡ್ಲಲ್ಲಾದ್ರೆ ಅದಕ್ಕೂ ರೆಡಿ. ಮಧುರ ಅವ್ರೆ ನೀವು ಹೇಳಿ. ನೀವೊಬ್ಬ ಕಚ್ಚಡ, ನೀಚ, ಕ್ಯಾರೆಕ್ಟರ್ಲೆಸ್ ಅಂತ ಪ್ರೂವ್ ಮಾಡಿ. ಮಧು, ಎಲ್ರಿಗೂ ಗೊತ್ತಿರೋ ವಿಷಯನ ಎಷ್ಟು ಸಲ ಅಂತ ಪ್ರೂವ್ ಮಾಡಕ್ಕಾಗತ್ತಮ್ಮ? ಇವರು ನೀಚ, ಕ್ಯಾರೆಕ್ಟರ್ಲೆಸ್ ಅಂತ ಇಡೀ ಪ್ರಪಂಚಕ್ಕೆ ಇವರೇ ಡಂಗುರು ತಗೊಂಡು ಸಾರ್ಬಿಟ್ಟಿದ್ದಾರೆ. ಜೋನ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಮಧುರ ಅವ್ರೆ ನೀವೇನೋ ಒಳ್ಳೆ ಐಡಿಯಾ ಕೊಡ್ತಿದಾರಿ ಅನ್ಕೊಂಡ್ರೆ ನೀವು ಹಿಂಗೆ ಹೇಳಿರ್ಯಾ? ಗೌಡ್ರೆ ಅವ್ರಿಗೆ ತೋರ್ಸಕ್ಕೆ ಒಂದ್ ಪ್ರೂಫ್ ರೆಡಿ ಮಾಡ್ಕೊಳ್ಳಿ ಅಷ್ಟೇ. ಯಾಕಂದ್ರೆ ಒಬ್ಬ ಹುಡ್ಗ ಕ್ಯಾರೆಕ್ಟರ್ಲೆಸ್ ಅಂತ ಗೊತ್ತಾದ್ರೆ ಯಾವ ಹುಡ್ಗಿನೂ ಮದ್ವೆ ಆಗಕ್ ಒಪ್ಪಲ್ಲ. ಮಧುರ ಅವ್ರೆ ಐಡಿಯಾಗ ಪಸಂದ್ ಆಗದೆ, ಅದನ್ನ ಯಾರು ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ವೇ? ನೋಡ್ರೆ, ನೀವು ಕ್ಯಾರೆಕ್ಟರ್ಲೆಸ್ ಅನಿಸ್ಕೋಬೇಕು ಅಂದ್ರೆ ಸರೋಜನ್ ಜೊತೆ ಒಂದು MMS ರೆಡಿ ಮಾಡ್ಕೊಂಬಿಡಿ. ಕರೆಕ್ಟ್ ಜಾನಿ, ನಾನ್ ಹೇಳ್ಬೇಕಂತ ಇದ್ದಿದ್ದನ್ನ ನೀವೇ ಹೇಳಿದ್ರಿ. ಮಧುರ ಅವ್ರೆ ನಾನು ಅಂತವ್ನಲ್ಲ. ನಾನಂತನ್ನ ಮಾಡ್ತೀನಿ. ನಮಸ್ಕಾರ ರೀ ಮಾವರ. ನಮಸ್ಕಾರ. ಡೈವರ್ಸ್ ಪೇಪರ್ ರೆಡಿ ಆತ್ರೆ? ನಾನು ಎಷ್ಟೊತ್ತಿ ಹೇಳ್ಬೇಕು? ಡೈವರ್ಸ್ ಪೇಪರ್ ಸೈನ್ ಮಾಡಲ್ಲ. ಅಣ್ಣ ನಾನು ಇನ್ನೊಂದ್ಸಲ ಕೈ ನರ ಕಟ್ ಮಾಡ್ಕೊತೀನಿ. ಈ ಕೈ ನರ ಕಟ್ ಮಾಡ್ಕೊಂಡೆ ಅಂದ್ರೆ ನಾ ಇವನು ಕುತ್ತಿಗೆ ನರ ಕಟ್ ಮಾಡ್ತಾನೆ. ಓ ಸರ್ ನಮಸ್ಕಾರ. ನಮಸ್ಕಾರ ಸರ್, ಒಂದ್ ನಿಮಿಷ ಬರ್ತೀರಾ? ಬನ್ನಿ ಬನ್ನಿ ಮೇಡಮ್, ನೀವು ಬನ್ನಿ. ಅಣ್ಣ ತಂಗಿ ಎಷ್ಟು ಡೀಸೆಂಟ್ ಆಗಿ ಕಾಣಿಸ್ತಿದ್ದೀರಾ. ಹೋಗಿ ಹೋಗಿ ಇಂಥ ನೀಚ ಮನುಷ್ಯನಿಗೆ ನಿಮ್ ತಂಗಿನ ಮದುವೆ ಮಾಡ್ಕೊಡ್ತಿದ್ದೀರಲ್ಲ. ಒಂದ್ ನಿಮಿಷ ಅವ್ರ ಕೃಷ್ಣಲಿಲ್ಲ ಇಲ್ಲಿ ನೋಡಿ. ನಿಮ್ಗೆ ವಯಸ್ಸು 18 ಆಗಿದೆಯಲ್ಲ? ಆಲ್ಮೋಸ್ಟ್ 2 ಸಲ ದಾಟಿದೆ. ಹಾಗಿದ್ರೆ ನೀವು ನೋಡ್ಬೋದು. ಸರ್ ನೋಡಿ ಸರ್. ಈಕೆ ಡಾನ್ಸರ್ ಸರೋಜ ಅಲ್ಲ? ಹೌದು, ನಿಮ್ಗೆ ಗೊತ್ತು? ಈಕಿನ ಕೂಟ ನನ್ನ ಒಂದು 15 MMS ಅದಾವ. ಅದ್ರೊಳಗೆ ನಮ್ಮ ಮಾವಂದು ಒಂದೇ ಒಂದು MMS. ಏನ್ ಅಡ್ಡಿಲ್ಲ, ನಡಿಲಿ ನಡಿಲಿ. ಏನ್ ಅಡ್ಡಿಲ್ಲ, ನಡೀಲಿ ಆದ್ರೆ ನನಗ್ ನಡೆಯಂಗಿಲ್ಲ. ನನಗೆ ಇಂಥ ಗಂಡಸು ಬೇಡ. ಈ ಹುಡುಗ ನನಗ್ ಲಾಯಕ್ಕಿಲ್ಲ. ನಿನಗ ಬೇಡ ಅಂದ್ರೆ ನನಗೂ ಬೇಡ. ನಡಿ ಹೋಗೋಣ. ಎಲ್ಲಿಗೆ ಹೋಗೋಣ? ಮನೆಗೆ. ಮನೆಗ್ ನಾ ಬರಂಗಿಲ್ಲ. ನನಗೆ ಇನ್ನೊಬ್ಬ ಹುಡುಗ ಇಷ್ಟ ಆಗೇನ. ಯಾರವ ಹೇಳ? ಈಗಿನ ಈಗ ಲಗ್ನ ಮಾಡಿಸ್ಬಿಡ್ತಾನೆ. ಬೆನ್ ತೋರ್ಸು. ಹಾ, ಇವನ ಬ್ಯಾ